ಬೀಳಿಸುವಾಗ ಎಲ್ಲಾ ರೀತಿಯ ಭದ್ರತೆ ಮಾಡಿಕೊಂಡು ಕೈ ಹಾಕಬೇಕು. ಏನಾದರೂ ಅಪಾಯವಾದರೆ ಯಾರು ಹೊಣೆ ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಗರದ ದೇವಿಕೆರೆ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಬಳಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ನಗರದ ನೀರುಬಾಗಿಲು ಆಂಜನೇಯ ದೇವಸ್ಥಾನದ ರಸ್ತೆ ಮುಂಭಾಗ ಇರುವ ಜ್ಯುವೆಲರಿ ಶಾಪ್ನ ಹಳೆ ಕಟ್ಟಡ ಬೀಳಿಸುವಾಗ ಅಂಗಡಿ ಹಿಂಭಾಗದ ದೇವಿಕೆರೆ ಬಳಿ ಇರುವ ಶ್ರೀ ಗಣಪತಿ ದೇವಾಲಯದ ಬಳಿ ಇಡಲಾಗಿದ್ದ ರಾಮದೂತ ಬಿಂದು ಮಾದನ ಶರ್ಮಾ ಫೋಟೋ ಇರುವ ಫ್ಲೆಕ್ಸ್ ಅರಿದು ಹೋಗಿದ್ದು, ಇದನ್ನು ಕಂಡ ಪ್ರವೀಣ್ ಮಾಲೀಕನನ್ನು ಸ್ಥಳಕ್ಕೆ ಕರೆಸಿ ವಿಚಾರಿಸಿದರು. ಈ ಜಾಗದಲ್ಲಿ ನೆರಳಿಗಾಗಿ ಅನೇಕರು ಕೂರುತ್ತಾರೆ, ಬೈಕ್ ನಿಲ್ಲಿಸುತ್ತಾರೆ. ಇವೆಲ್ಲ ಗಮನಿಸಿ ನಂತರ ಇಂತಹ ಕಾರ್ಯಕ್ಕೆ ಕೈ ಹಾಕಬೇಕು. ನಗರಸಭೆಯಿಂದ ಅನುಮತಿ ಪಡೆದು ಅದಕ್ಕೆ ಬೇಕಾದ ಸೇಫ್ಟಿ ಮಾಡಿದ ನಂತರ ಕಟ್ಟಡ ನೆಲಸಮಕ್ಕೆ ಮುಂದಾಗಬೇಕು. ಆದರೆ ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿದರೆ ಇದು ಸೇಫ್ಟಿ ಇರುವುದಿಲ್ಲ. ಸೀಟನ್ನು ಹಾಕಿ ಡೆಮಾಲಿಷ್ ಮಾಡಬೇಕು, ಇಲ್ಲವಾದರೆ ಎನ್ನ ವೃತ್ತದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪ್ರವೀಣ್ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಮಾಲೀಕನಿಗೂ ಹಾಗೂ ಪ್ರವೀಣ್ ನಡುವೆ ಕೆಲ ಸಮಯ ವಾಗ್ವಾದ ಉಂಟಾಯಿತು. ನಂತರ ರಾಮದೂತ ಬಿಂದು ಮಾದನ ಶರ್ಮಾ ಫೋಟೋ ಇರುವ ಫ್ಲೆಕ್ಸ್ ಹೊಸದಾಗಿ ಮಾಡಿಸಿಕೊಡುವುದಾಗಿ ಮಾಲೀಕರು ಹೇಳಿದ್ದರು. ಯಾರು ಮಾತಾಡ್ತಿರ್ಲಿಲ್ಲ ಸರ್. 4 ಜನ ಬಾಳೆಹಣ್ಣಿನ ಅಂಗಡಿ ಅವ್ರವ್ರೆ, ಹೂವಿನ ಅಂಗಡಿ ಅವ್ರವ್ರೆ, ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಕೂತಿದ್ರೆ ಕಿಚ್ಚಿಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ಸರ್. ನೀವು ಶೀಟ್ ಹಾಕ್ಬೋದಾಯ್ತಲ್ಲ ಸರ್. ಶೀಟ್ ಹಾಕ್ಬಿಟ್ಟು ಇಟ್ಲ ಬರ್ದಾರಂಗೆ ಮಾಡ್ಬೋದಾಗಿತ್ತಲ್ಲ ಸರ್. ಇಲ್ಲಿ ನೋಡಿ, ಇಲ್ಲಿ ನಿಮ್ದೇ ಟಾರ್ಪಲ್ 150 ರೂಪಾಯಿ ಟಾರ್ಪಲ್ ತಂದವ್ರು ಇವ್ರು ಚುಚ್ಚಿ ಅವ್ರೆ ಕಲ್ಪಿತ್ತು ಯಾವಾರ ಇರ್ತಾವ. ಆ ಟಾರ್ಪಲ್ ಹಾಕೊಂಡು ಆಚೆ ಬರ್ತೀವಿ ಸರ್. ನಾನು ಅದೇ ಹೇಳ್ತಿರೋದು. ಅವರು ದೊಡ್ಡ ಕೊಟ್ಟು ಈಗ ಕೂರ್ಸವ್ರೆ ಕಲ್ಲು ಆಚೆಗೆ ಬರಬಾರ್ದು ಅಂತ. ತಪ್ಪದ ಬಿತ್ತು ಅಂದ್ರೆ ಹರ್ಕಂದು ಆಚೆಗೆ ಬರ್ತಿದ್ದೆ. ನೋಡಿ ಸರ್, ನೋಡಿ ಎಲ್ಲ ಬೀಳೋವರೆಗೂ ನೋಡ್ತಾನಿರೋದು. ಹಂಗಾರೆ ಎಲ್ಲ ಬೀಳೋವರೆಗೂ ನೋಡ್ತಾನಿರೋದು ನಾವು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.